ನಾವು ನಮ್ಮ ತೋಟದಲ್ಲಿ ಬೆಂಡೆಕಾಯಿ ಹಾಕಿದ್ವಿ. ಕಳೆ ಕೀಳೋಣ ಅಂತ ಬಂದಾಗ ಅಣಬೆಗಳು ಎದ್ದಿದ್ವು. ಕೆಮಿಕಲ್ ಏನು ಯೂಸ್ ಮಾಡಿಲ್ಲ, ಬರೀ ಹಸು ಗೊಬ್ಬರ ಹಾಕಿ ಈ ತರ ಎದ್ದಿದಾವೆ. ಇದು ತಿನ್ನೋ ಅಣಬೆನಾ ಇದು? ಹೆಂಗ್ ಗೊತ್ತಾಗುತ್ತೆ ತಿನ್ನೋ ಅಣಬೆ ಅಂತ ಅಂದ್ಬಿಟ್ಟದು? ಇಲ್ಲಿ ಮೇಲ್ಗಡೆ ಕಪ್ಪು ಕಪ್ಪು ಚುಕ್ಕಿ ಐತೆ, ಅದರಿಂದ ಗೊತ್ತಾಗುತ್ತೆ. ಹೌದಾ? ಒಂದು ಸೆಕೆಂಡ್ ಕೊಡಿಲ್ಲ, ನೋಡೋಣ, ತೋರಿಸೋಣ. ನಾನು ನೋಡಿ, ನಾವು ಇಲ್ಲಿ ಸುಮಾರು ತರಕಾರಿಗಳನ್ನ ಸೊಪ್ಪುಗಳನ್ನೆಲ್ಲ ಬೆಳೆದಿದ್ದೀವಿ. ಇಲ್ಲಿ ಬೆಂಡೆಕಾಯಿ, ಬೀನ್ಸು, ಸೊಪ್ಪುಗಳು ಎಲ್ಲ ಕಾಣಿಸ್ತಾ ಇದೆ ನಿಮಗೆ. ಇದೇ ರೀತಿ ಸ್ವಲ್ಪ ಕಳೆ ಕೀಳೋಣ ಅಂತ ಇಲ್ಲಿ ಬಂದಿದ್ವಿ. ಈಗ ಈ ಬೆಂಡೆಕಾಯಿ ಸಾಲಲ್ಲಿ ಕಳೆ ಕೀಳೋಣ ಅಂತ. ಸಾವಯವ ಅಂಶ ಜಾಸ್ತಿ ಇರೋದ ಕಾರಣ ಎಷ್ಟೊಂದು ಅಣಬೆಗಳು ಇದ್ದಿದ್ದಾವೆ. ಇದು ತಿನ್ನೋ ಅಂತ ಅಣಬೆ. ಇದಕ್ಕೆ ಏನೋ ಹೆಸರು ಇದೆಯಪ್ಪ, ಏನೋ ಹೇಳ್ತೀರಾ? ಹೆಸರು ಅಂದರೆ ಇದು ಚಿಕ್ಕ ಅಣಬೆ ಅಂತ. ಚಿಕ್ಕ ಅಣಬೆ ಅಂತನಾ? ಇದರಲ್ಲಿ ಚೆನ್ನಾಗಿದೆ, ಬೆಳ್ಳಗೆ ಚೆನ್ನಾಗಿದೆ, ಬೇರೆ ಬೇರೆ ಬಣ್ಣ ಇಲ್ಲ. ಸೊ ಇದು ತಿನ್ನೋ ಅಂತ ಅಣಬೆ. ನಿಂಗೆ ಅನುಭವದಿಂದ ಗೊತ್ತಾ ಇದು ತಿನ್ಬೋದು ಅಂತ? ಬೇರೆ ಅಣಬೆ ಅಂತಾನೂ ಕರೀತಾರೆ. ಹೌದಾ? ಇಲ್ಲೂ ಕಡೆ ಬರ್ತಾ ಇದೆ ನೋಡಿ, ಇಲ್ಲಿ ಸೈಡಲ್ಲೂ ಈ ಕಡೆನೂ. ಈಗ ಒಂದ್ಸರಿ ಕಿತ್ತಿದ್ರೆ ಮತ್ತೆ ಬರುತ್ತಾ ಅದು? ಹಾಂ, ಇದೇ ಜಾಗದಲ್ಲಿ ಮತ್ತೆ ಬರುತ್ತಾ? ಮತ್ತೆ ಬರ್ತಾ ಇರತ್ತೆ ಇದು. ಈ ಮಳೆಗಾಲದಲ್ಲಿ ಮಾತ್ರ ಸಿಗೋದಾ? ಈಗ ಮಳೆ ಸ್ವಲ್ಪ ಕಡಿಮೆನೇ ಇದೆ, ನಾವು ಸ್ವಲ್ಪ ನೀರು ಹಾಯಿಸ್ಕೊಂಡಿದ್ವಿ, ಆದರೂ ಇಲ್ಲಿ ಚೆನ್ನಾಗಿ ಬಂದಿದೆ. ಇವಾಗ ಇದ್ರಲ್ಲಿ ಏನು ಮಾಡ್ತೀರಾ? ಇದರಲ್ಲಿ ಗೊಜ್ಜು ಥರ ಮಾಡ್ಬೋದು ಒಂದು ಸ್ವಲ್ಪ. ಹೌದಾ? ಫ್ರೈ ಮಾಡ್ಬೋದಾ? ಈಗಲೇ ಮಾಡ್ಬೋದು ಕಿತ್ಬಿಟ್ಟು? ಮಾಡ್ಬೋದು. ಕಿತ್ಕೊಂಡು ನೋಡೋಣ ಸ್ವಲ್ಪ ಹೆಂಗೆ ಮಾಡ್ತೀರಾ ಅಂತ. ಅದನ್ನು ತೋರಿಸೋಣ ಆಮೇಲೆ ಸಾಧ್ಯ ಆದರೆ. ಅದರ ನಿಧಾನಕ್ಕೆ ಬಿಡಿಸ್ಕೋಬೇಕಾ? ಇನ್ಯಾವ ಥರ ಅಣಬೆಗಳು ತಿನ್ಬೋದು? ದಪ್ಪ ಬರ್ತದಲ್ಲ ಅದು? ಬಿದ್ರು ಮೊಂಡ ಅಂತ ಐತೆ, ಅದೆಲ್ಲ ತಿನ್ಬೋದು. ಅದೆಲ್ಲ ತಿನ್ಬೋದಾ? ನೋಡಿ, ತೋಟದಲ್ಲಿ ಇದು ಕೆಲಸ ಮಾಡೋ ಮಕ್ಕಳಿಗೆ ಅಥವಾ ತೋಟದಲ್ಲಿ ನಾವು ಚೆನ್ನಾಗಿ ಬಂದು ಈ ಥರ ಅನುಭವ ತೊಗೊಂಡ್ರೆ, ನಿಸರ್ಗದಲ್ಲಿದ್ದರೆ ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ನಮಗೆ. ಈ ಥರ ಎಲ್ಲ ಯಾವ ಕ್ಲಾಸ್ ರೂಮಲ್ಲೂ ಸಿಗೋಲ್ಲ ಅನುಭವಗಳು ನಮಗೆ. ಈ ಥರ ತೋಟ ವ್ಯವಸಾಯ ಜಮೀನು ಇದ್ದರೆ ಮಾತ್ರನೇ ಅವಕಾಶ ಇವೆಲ್ಲನೂ, ಅಲ್ವೇನಪ್ಪ? ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಷ್ಟು ನಮ್ಮ ಸಾಗರ್ಗಂತೂ ಸಖತ್ ತಲೆ ಈ ಥರದ್ದು ಅದೆಲ್ಲನೂ. ಎಲ್ಲಿ ಅಣಬೆ ಹುಟ್ಟುತ್ತೆ, ಎಲ್ಲಿ ಏನು ಗಿಡ ಬೆಳೆದಿದೆ, ಯಾವ ಮೊಳಕೆ ಬಂದಿದೆ, ಎಲ್ಲಿ ಕಾಯಿ ಬಿಟ್ಟಿದೆ, ಹಣ್ಣಾಗಿದೆ, ಎಲ್ಲ ಪ್ರತಿಯೊಂದು ಅವ್ನು ಚೆನ್ನಾಗಿ ಗಮನಿಸ್ತಾ ಇರ್ತಾನೆ. ಈ ಥರ ಬಿಡಿಸ್ಕೊತಾ ಇದ್ದಾನೆ. ಇವಾಗ ನೆಕ್ಸ್ಟ್ ಇದನ್ನು ಗೊಜ್ಜು ಮಾಡ್ತಾರಂತ. ಇದನ್ನು ಮಣ್ಣು ತೊಳ್ಕೊಬೇಕಾ? ಇದೆಲ್ಲ ರೆಡಿ ಮಾಡ್ಕೊಬೇಕಾ ನೀಟಾಗಿ? ಮತ್ತೆ ಪೀಸ್ ಮಾಡ್ಬೇಕು, ಹಂಗೆ ಹಾಕ್ಬಿಡ್ಬೋದಾ? ಹಂಗೆ ಹಾಕ್ಬೇಕು. ನನಗೆ ಅನುಭವದಿಂದಲ್ಲ, ಅನುಭವ ಇಲ್ಲ, ಅದಕ್ಕೆ ಕೇಳ್ತಾ ಇರೋದು ನಿಮ್ಮನ್ನು. ಇದರಿಂದ ಹೊಡೋದು, ಅದು ಅದ್ರ ಬೀಜ ಇದು. ಓಹೋ, ಅದರಿಂದ ಹುಟ್ಟುತ್ತಾ? ತೋರಿಸು ನೋಡೋಣ. ಇದು ಮದರ್ ಇದು ರೂಟ ಅದರದ್ದು ಅಣಬೆದು. ಮತ್ತೆ ಅಲ್ಲೇ ಹಾಕು, ಮತ್ತೆ ಬರಲಿ ಅಲ್ವಾ? ತಗೋ ಅಲ್ಲೇ ಹಾಕ್ಬಿಡು. ಮತ್ತೆ ಆ ಜಾಗದಲ್ಲೇ ಮತ್ತೆ ಬರುತ್ತೆ ಈಗ? ಬರ್ತದೆ. ವೆರಿ ಗುಡ್ ಮಾಡಪ್ಪ, ಒಳ್ಳೇದಾಗಲಿ ನಿನಗೆ. ನೋಡಿದ್ರಲ್ಲ, ಈ ಥರ ಸಾವಯವ ಕೃಷಿ ಮಾಡೋದ್ರಿಂದ ಬರೀ ಸೊಪ್ಪು ತರಕಾರಿ ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯ ಅಡ್ವಾಂಟೇಜಸ್ಸು ತುಂಬ ಇದ್ದಾವೆ. ಅನುಭವಗಳು, ನಮಗೆ ಉಪಯೋಗಗಳು ತುಂಬ ಇದೆ. ಭೂಮಿ ಕೆಮಿಕಲ್ ಹಾಕ್ತಾ ಇದ್ದರೆ ಈ ಥರ ಭೂಮಿ ತಾಯಿ ನಮಗೆ ಬೇರೆ ಬೇರೆ ಗಿಫ್ಟ್ ಕೊಡ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಬೆಳ್ಸೋಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು.